ಮೊಲ ಬಂದು ಋಷಿಗೆ ಹೇಳ್ತದೆ, ನನಗೆ ಈ ಜೀವನ ಸಾಕಾಗ್ಯದ, ನನಗೆ ಈ ಬದುಕು ಇಷ್ಟ ಇಲ್ಲ, ಕಾಡಿನಲ್ಲಿ ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳಿರುವಾಗ ನನಗೆ ಈ ಜೀವನದಲ್ಲಿ ಖುಷಿ ಇಲ್ಲ, ನನಗೂ ಕೂಡ ಅವರಂತೆ ಬದುಕಬೇಕಾಗ್ಯದ, ಅದಕ್ಕೆ ನನಗೆ ಅವರಂತೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವಾಗ ಋಷಿಗಳನ್ನು ಕೂಡ ಹೇಳ್ತಾರೆ, ಯಾರಂತ ಆಗ್ಬೇಕಲ್ಲತ್ತಿದ್ದಿ ಮೊದಲು ಅವ್ರ ಹತ್ರ ಹೋಗಿ ಕೇಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಖುಷಿಲಿ ಮೊಲ ಏನು ಮಾಡ್ತಂದ್ರೆ ಓಡೋಗ್ಬಿಟ್ಟು ಅಲ್ಲಿ ಕರಡಿ ಕೂತಿರ್ತದೆ. ಅವಾಗ್ರಿ ಆ ಕರಡಿಗೆ ಏನದ ಕೇಳ್ತದೆ, ನೀನು ನೋಡೋದಕ್ಕೂ ಕೂಡ ದೊಡ್ಡವನಿದ್ದಿ, ಶಕ್ತಿಶಾಲಿ ಇದ್ದಿ, ನಿನ್ನ ಜೀವನದಲ್ಲಿ ಖುಷಿಯಾಗಿದ್ದಿ ಅಂತ ಹೇಳ್ಬಿಟ್ಟು ಕೇಳ್ತದೆ. ಅವಾಗ ಕರಡಿ ಹೇಳ್ತಿದ್ರಿ, ನಾನು ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಕೂಡ ನಾನು ಹುಲಿ ಥರ ಆಗ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ಹುಲಿ ಖುಷಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಆವಾಗ ಮೊಲಕ್ಕೆ ಹೇಳ್ತದ್ರಿ. ಅಂದ್ರೆ ನೆಕ್ಸ್ಟ್ ಹುಲಿ ಹತ್ರ ಹೋಗಿಸ್ರಿ ಕೇಳ್ತದೆ, ನೀನಂತೂ ಫುಲ್ ಶಕ್ತಿಶಾಲಿ ಇದ್ದಿ, ಬೇಟೆನೂ ಕೂಡ ಆಡ್ತಿ, ನೀನು ಜೀವನದಲ್ಲಿ ಖುಷಿಯಾಗಿದ್ದೇನಲ್ಲ ಅಂತ ಹೇಳ್ಬಿಟ್ಟು ಹುಲಿ ಕೇಳ್ತದೆ. ಅವಾಗ ಹುಲಿನೂ ಕೂಡ ಹೇಳ್ತಿದ್ರಿ, ನಾನು ಆದರೂ ಕೂಡ ಕಾಡಿನ ರಾಜ ಆಗ್ಲಿಕ್ಕೆ ಆಗಂಗಿಲ್ಲ, ನಾನು ಖುಷಿಯಾಗಿಲ್ಲ ಅಂತ ಹೇಳ್ತದೆ. ಅವಾಗ ನೆಕ್ಸ್ಟ್ ಹೋಗ್ಬಿಟ್ಟು ಸಿಂಹನ ಹತ್ರನೂ ಕೂಡ ಕೇಳ್ತದೆ, ನೀನಂತೂ ಕಾಡಿನ ರಾಜ ಇದ್ದಿ, ನೀನಾದರೂ ಖುಷಿಯಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತದ. ಕಾಡಿನ ರಾಜ ನಾನೇ ಆಗಿರ್ಬೋದು, ಆದ್ರೆ ಆನೆಯಷ್ಟು ಶಕ್ತಿ ನನ್ನಲ್ಲಿಲ್ಲ, ಆನೆ ಖುಷಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಅವಾಗ ಆನೆ ಹತ್ರನೂ ಕೂಡ ಬಂದು ಕೇಳ್ತದೆ, ನಿನ್ನ ಹತ್ರ ಎಲ್ಲಾರ್ಕಿಂತಲೂ ಕೂಡ ಹೆಚ್ಚಿಗೆ ಶಕ್ತಿನೂ ಕೂಡ ಅದ, ಎತ್ತರದಲ್ಲೂ ಕೂಡ ಇದ್ದಿ ಅಂತ ಹೇಳ್ಬಿಟ್ಟು ಅವಾಗ ಆನೆ ಹೇಳ್ತದ್ರಿ, ಶಕ್ತಿ ಇದ್ದಿರ್ಬೋದು ಆದ್ರೆ ಎತ್ತರವಾಗಿಲ್ಲ, ಯಾಕಂದ್ರೆ ನನ್ಕಿಂತಲೂ ಕೂಡ ಎತ್ತರವಾಗಿ ಜಿರಾಫೆ ಅದ, ಜಿರಾಫೆ ಥರ ನಾನಾಗಿರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಆವಾಗ್ರಿ ಜಿರಾಫೆ ಕೇಳ್ತದ್ರಿ, ಎಲ್ಲರಿಗಿಂತಲೂ ಕೂಡ ಎತ್ತರವಾಗಿ ನೀನಿದ್ದಿ, ನೀನಾದ್ರೂ ಖುಷಿಯಾಗಿದ್ದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಜಿರಾಫೆ ಹೇಳ್ತದ, ಬೇರೆ ಪ್ರಾಣಿಗಳು ನನ್ನ ತಿನ್ನೋವಾಗ ಅವಾಗ ನಾನು ಎಲ್ಲಿ ಹೋಗಿ ಬಚ್ಚಿಟ್ಕೋಬೇಕಂತೇಳಿ ಗೊತ್ತಾಗಂಗಿಲ್ಲ, ನಾನು ನಿನ್ ಥರ ಆಗಿದ್ರೆ ಖುಷಿಯಾಗಿರ್ತಿದ್ದ ಅಂತ ಹೇಳ್ಬಿಟ್ಟು ಅವಾಗ ವಾಪಸ್ ಮತ್ತೆ ಋಷಿ ಹತ್ರ ಬರ್ತದ. ಋಷಿ ಕೇಳ್ತಾರ, ಯಾರ ಥರ ಆಗ್ಬೇಕಂದಿ ಅಂತ ಹೇಳ್ಬಿಟ್ಟು ಯಾರ ಥರನೂ ಕೂಡ ಆಗಂಗಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಕಾಡಿನಲ್ಲಿ ಹೊರಟು ಹೋಗ್ತದ. ಇದರ ಅರ್ಥ ಇಷ್ಟೇ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳದಾವ, ನಾವು ಬೇರೆಯವರನ್ನ ನೋಡಿ ನನ್ನ ಜೀವನ ಚೆನ್ನಾಗಿಲ್ಲ ಅಂತ ಅನ್ಕೋ ಬದಲಾಗಿ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂತ ಹೋಗ್ರಿ, ಆವಾಗ ನೋಡ್ರಿ ನಮ್ಮ ಜೀವನ ಎಷ್ಟು ಖುಷಿಯಾಗಿ ಚೆನ್ನಾಗಿರುತ್ತೆ ಅಂತ.